ವಿಘ್ನ ವಿನಾಶಕ ಕಾಪಾಡಪ್ಪ. ಸರ್ವಜನೋ ಸುಖಿನೋ ಭವಂತು. ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಸ್ನೇಹಿತರೆ, ನಮ್ಮ ಕೈಲಾದೆ 4 ಜನಕ್ಕೆ ಒಳ್ಳೇದು ಮಾಡೋಣ. ಆಗಲಿಲ್ಲ ಅಂದರೆ ದಯಮಾಡಿ ಕೆಟ್ಟದಂತೂ ಮಾಡೋದು ಬೇಡ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕಲ್ಪವೃಕ್ಷ ಅಂತ ಕರೀತಾರೆ ನಮ್ಮ ತೆಂಗಿನ ಮರದಿಂದ ಸ್ನೇಹಿತರೆ ಎಳ್ನೀರು, ಕಾಯಿ, ಚೇಗರೆ, ಪ್ರತಿಯೊಂದು ಗರಿ ಎಲ್ಲ ಥರನೂ ಬರುತ್ತೆ ಸ್ನೇಹಿತರೆ. ನೋಡಿ, ಗರಿಯಿಂದ ಏನೇನು ಯೂಸ್ ಆಗುತ್ತೆ, ಏನೇನು ಮಾಡ್ಬೋದು, ಏನೇನಕ್ಕೆ ಯೂಸ್ ಆಗುತ್ತೆ. ಬನ್ನಿ, ಇಲ್ಲಿ ಕೆಲಸ ಮಾಡ್ತವ್ರೆ ಒಂದು ಕುಟುಂಬ 10-15 ಜನ ಕೆಲಸ ಕೊಟ್ಟಿದ್ದಾರೆ. ಅವ್ರನ್ನ ಕುಟುಂಬನ ಸಾಕ್ತಾ ಇದೆ. ಬನ್ನಿ ಕೇಳೋಣ. ಇವ್ ಆಂಟಿ ಕೆಲಸ ಮಾಡ್ತಾರೆ. ಒಂದು ಗರಿ ಎಣೆಯೋದಕ್ಕೆ ಎಷ್ಟೊತ್ತಾಗುತ್ತೆ ಕೇಳೋಣ ಬನ್ನಿ. ಆಂಟಿ, ಒಂದು ಗರಿ ಎಣೆಯೋಕ್ಕೆ ಎಷ್ಟೊತ್ತು ಬೇಕಿದು? ನಿಮಗೆ ಗೊತ್ತಿಲ್ವಾ? ಅಲ್ಲ, ಒಂದು ಗರಿ ಎಣೆಯೋಕ್ಕೆ ಎಷ್ಟೊತ್ತು ಬೇಕು ಅಂದೆ. ಹಾಂ, ಅದೇ ಒಂದು ಬೇಗ ಕೆಲಸ ಮಾಡಿದ್ರೆ ಹಾಂ. ಎಷ್ಟೊತ್ತು? ಒಂದು ಗಂಟೆ ಟೈಮ್ ಬೇಕಾ ಒಂದು ಗರಿ? 20 ನಿಮಿಷ. 15 ನಿಮಿಷ 20. ಸ್ನೇಹಿತರೆ, ಇವರು ಲಾಟ್ ಗಟ್ಟಲೆ ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಎಲ್ಲ ಕಡೆ ತರಿಸಿ ಹೋಲ್ಸೇಲಾಗಿ ಮಾರ್ತಾರೆ, ಎಣ್ದು ಕೊಡ್ತಾರೆ. ಇವ್ರ ಹತ್ರ ಚಪ್ರ ಹಾಕೋವಂಥವ್ರು, ದೇವ್ರಿಗೆ ಅಲಂಕಾರ ಮಾಡೋವಂಥವ್ರು ಪ್ರತಿಯೊಬ್ಬರು ತೊಗೊಂಡೋಗ್ತಾರೆ ಸ್ನೇಹಿತರೆ. ಮನೆಗೆ ಬೇಕು ಅಂದರೆ ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ. ಆಂಟಿ, ಈ ಗರಿ ಎಣಿತೀರಲ್ಲ, ಏನೇನಕ್ಕೆ ಯೂಸ್ ಆಗುತ್ತೆ ಇದು? ಮದುವೆಗೆ, ಮನೆ ಗುರುಪಸಿಂಗೆ, ಆಮೇಲೆ ಹುಡುಗಿ ದೊಡ್ಡವ್ರು ಆಗ್ತಾರಲ್ಲ ಅದಕ್ಕೆ, ಆಮೇಲೆ ಸಾಗು ಆದ್ರೆ ಅದಕ್ಕೆ, ಎಲ್ಲದಕ್ಕೂ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹೌದಾ? ಒಂದು ಗರಿ ಎಣ್ಣೆಗೆ ಎಷ್ಟೊತ್ತು ಬೇಕು? ಒಂದು ಗರಿ ಎಣ್ಣೆಕ ನಾವು ಇನ್ನೂ ಟೈಮ್ ನೋಡಿಲ್ವಲ್ಲ, ಸರಿ ನೋಡ್ಬೇಕು. ಎಷ್ಟೊತ್ತಾಗುತ್ತೆ? ಒಂದು 10 ನಿಮಿಷ 20 ನಿಮಿಷ? 15 ನಿಮಿಷ ಆಗುತ್ತೆ. 15 ನಿಮಿಷ. ಎಷ್ಟು ಒಂದು ದಿನಕ್ಕೆ ಎಷ್ಟು ಗರಿ ಎಣಿತೀರಾ? ಒಂದು ದಿನಕ್ಕೆ ಅಂದ್ರೆ ಒಂದು 8 ಸಮಯ, ಒಂದು 6 ಸಮಯ, 7 ಸಮಯ. ಜಾಸ್ತಿ ಗಿರಾಕಿದ್ರೆ ಸಾಯಂಕಾಲ 7 ಗಂಟೆವರೆಗೂ ಒಂದು 10 ಸಮಯ ಹಂಗೆ ಹಿಡಿತೀವಿ. ಹೌದಾ? ಅದೇ ಕೆಲಸ ಇರಬೇಕು. ಇದ್ರಲ್ಲಿ ವೆರೈಟಿ ಚಾಪೆ ಗೀಪೆ ಎಲ್ಲ ಮಾಡ್ತೀರಂತಲ್ಲ? ಹೌದಾ? ಚಾಪೆ ಅಂದ್ರೆ ಮ್ಯಾಟ್ ಮಾಡ್ತೀವಿ. ಮ್ಯಾಟ್ ಇದು ಗರಿ ಏನಿದೆ ಅಷ್ಟೇ, ಬೇರೆ ಏನು ಮಾಡಲ್ಲ. ಸರಿ. ಇದರಿಂದ ಏನೇನ್ ಮಾಡ್ತಾರೆ ಆಂಟಿ? ಅದೇ ಇದು ಟೋಪಿ ಮಾಡ್ತೀವಿ, ಗಿನಿ ಮಾಡ್ತೀವಲ್ಲ ಅದು. ಆಮೇಲೆ ಇದು ಮದುವೆಗೆ ಇದು ತೋರಣ ತರ ಬಿಡ್ತಾರೆ, ಏರೋಪ್ಲೇನ್ ಅಂತೀವಿ ಅದು ಅಯ್ಯಪ್ಪ, ಅದು ಮಾಡ್ತೀವಿ. ಆಮೇಲೆ ಅಷ್ಟೇ ನೋಡಿ, ಮನುಷ್ಯ ಬೇರೆಯವ್ರಿಗೆ ಉಪಯೋಗ ಆಗಲ್ಲ. ಈ ಗರಿ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ? ಎಲ್ಲರಿಗೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ. ಎಷ್ಟು ಕುಟುಂಬ ಬದುಕ್ತಾ ಇದ್ದಾರೆ, ಎಷ್ಟು ಜನ ಊಟ ಮಾಡ್ತಾರೆ ಇದರಿಂದ. ಏನ್ ನಾವು ರೋಡಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀವಿ, ನಮಗೂ ಏನಾನ ಸ್ವಲ್ಪ ನೀವು ಇದು ಮಾಡಬೇಕು. ನಾವು ಒಳ್ಳೆ ಕಾರ್ಯಕ್ಕೆ ಎಲ್ಲದಕ್ಕೂ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಏನು ಗೌರ್ಮೆಂಟಿಂದ ನಮಗೇನು ಯೂಸ್ ಇಲ್ಲ. ನಮ್ಗೇನೋ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ನಾವು ಅದನ್ನ ಕೆಲಸ ಮಾಡ್ತಾ ಇದ್ದೀವಿ. ನಾವು ಫುಟ್ಪಾತ್ ಮೇಲೆ ಕುತ್ಕೊಂಡು ನಮ್ಗೆ ಏನಾನ ಹೆಲ್ಪ್ ಮಾಡಬೇಕು. ಅದೇ ನಾವು ಸರ್ಕಾರನ ಕೇಳ್ಕೊತಾ ಇದ್ದೀವಿ. ನೋಡಿ, ಇವ್ರಂತವ್ರಿಗೆ ಫುಟ್ಪಾತಲ್ಲಿ ಹಾಕೊಂಡು ಮಾಡ್ತಾರೆ. ಈಗ ತೆಂಗಿನ ಗರಿ ನೋಡಿ, ಮನುಷ್ಯ ಯಾವುದಕ್ಕೂ ಯೂಸ್ ಇಲ್ಲ, ತೆಂಗಿನ ಗರಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಅದಕ್ಕೆ ಸರ್ಕಾರದವರು ಇದರಿಂದ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ. ಸರ್ಕಾರದವರು ಸ್ವಲ್ಪ ಗಮನ ವಹಿಸ್ಬೇಕು ಇವ್ರಿಗೆ. ಮರ ಕಟ್ ಮಾಡೋರು, ಎಣಿರಿ ಸ್ವಲ್ಪ ನೋಡೋಣ. ಹೇಳಿ. ಮರ ಕಟ್ ಮಾಡೋರು, ಆಮೇಲೆ ಗರಿ ಎಣೆಯವರು, ಗರಿ ತಗೊಬಂದು ಹಾಕೋರು, ಎಲ್ಲ ಇಷ್ಟು ಜನ ಇದರಿಂದ ಊಟ ತಿಂತಾ ಇದ್ದಾರೆ. ಇದು ಎಲ್ಲಾರ್ಗು ಊಟ ಆಗ್ತಾ ಇದೆ ಈ ಗರಿ. ಈ ತರ ಒಣಗೋಗ್ಬಿಟ್ರೆ ನಮ್ಗೂ ನಾವು ಹಾಕಿರೋ ದುಡ್ಡು ನಮ್ಗೆ ಲಾಸ್. ಗರಿ ಒಣಗಂಗಿಲ್ಲ ನಿಮ್ಗೆ? ಇಲ್ಲ, ಒಣಗುತ್ತೆ. ಅದೇ ಒಣಗಬಾರ್ದು. ಅದೇ ಗರಿ ಒಣಗಿದ್ರೆ ನಿಮ್ಗೆ ಲಾಸು. ನಮ್ಗೆ ಲಾಸ್. ಹಾಕಿರೋ ದುಡ್ಡು ನಮ್ಗೆ ಲಾಸ್. ರೂಪಾಯಿ ಸಿಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ಲಾಸ್. ಅದು ಎಷ್ಟು ಜನ ಕುಟುಂಬ ಅವರಂಟಿ ನಿಮ್ ನಂಬ್ಕೊಂಡು? ಇಲ್ಲಿ ನಂಬ್ಕೊಂಡು ಇದಾರೆ, ಒಂದು 10 ಜನ ಇದಾರೆ. 10 ಕುಟುಂಬ ಇದೆ. ಇಲ್ಲ, ನಿಮ್ಮ ಹತ್ರ ಎಷ್ಟು ಜನ ತಗೊಂಡೋಗ್ತಾರೆ? ನಮ್ಮ ಹತ್ರ ಅದು ಹೇಳಕ್ ಆಗಲ್ಲ. ಅದು ಸ್ವಲ್ಪ ಜಾಸ್ತಿನೂ ಹೋಗುತ್ತೆ, ಇಲ್ಲ ಕಮ್ಮಿನೂ ಹೋಗುತ್ತೆ. ಅದನ್ನೆಲ್ಲ ಹೇಳಕ್ ಆಗಲ್ಲ. ಸರಿ, ಆಯ್ತು ಆಂಟಿ, ಥ್ಯಾಂಕ್ ಯು. ನಾವು ಊಟ ಆಗ್ತಾ ಇದೀವಿ. ಧನ್ಯವಾದ, ಥ್ಯಾಂಕ್ ಯು. ನಿಮ್ಗೇನಾದರೂ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಕಾರ್ಯ ಮಾಡೋದಕ್ಕೆ ಬೇಕು ಅಂತಂದರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ. ಇವ್ರ ಲೊಕೇಶನ್ ಬಂದ್ಬಿಟ್ಟು ಮರಾಠ ಹಾಸ್ಟೆಲ್ ಹತ್ರ ಬುಲ್ ಟೆಂಪಲ್ ರೋಡು ಲೆಫ್ಟ್ ಸೈಡಲ್ಲಿ ಸಂಧಿ ಒಳಗಡೆ ಹಾಕಿರ್ತಾರೆ. ನಿಮಗೆ ಈ ಗರಿ ಎಣ್ದು ಕೊಡ್ತಾರೆ. ನಿಮಗೆ ಚಪ್ರ ಬೇಕಾದ್ರೆ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊಬೋದು.
ಇವ್ರ ಹತ್ರ ಎಲ್ಲ ಥರ ಗರಿ ಸಿಗುತ್ತೆ. ನಿಮಗೆ ಯಾವ ಥರ ಡಿಸೈನ್ ಬೇಕಾದ್ರೂ ಮಾಡಿಕೊಡ್ತಾರೆ. ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮಗೇನೆ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು